Hey, hi guys, welcome back to my YouTube channel. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೆನ್ನೆ ನನಗೆ ತುಂಬ ಏನೇನೋ ಕೆಲಸ ಇದ್ದಿದ್ದರಿಂದ ನನಗೆ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಡೈಲಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಮಾರ್ನಿಂಗಿಂದನೇ ಶುರು ಮಾಡಿದ್ದೀನಿ. ಇವತ್ತು ಆಲ್ರೆಡಿ ನಿತಿನ್ ರೆಡಿಯಾಗಿ ಜಿಮ್ಮಿಗೆ ಹೋಗಿದ್ದಾರೆ. ಸೊ ಅವ್ರು ಜಿಮ್ಮಿಂದ ಬರೋ ಅಷ್ಟರಲ್ಲಿ ನಾನು ಏನಾದರೂ ಪ್ರಿಪೇರ್ ಮಾಡಬೇಕು. ಅಷ್ಟರಲ್ಲಿ ನನ್ನ ಕೆಲಸಗಳು ಕೂಡ ಶುರು ಆಗಿಬಿಡುತ್ತೆ. ಸೊ ವೆದರ್ ನೋಡಿ ಈ ಥರ ಚೆನ್ನಾಗಿದೆ ಕೂಲಾಗಿ. ಸೊ ನೆನ್ನೆ ಕೂಡ ನಮಗೆ ಈ ಥರ ಕೂಲ್ ವೆದರ್ ಇದ್ದಿದ್ದರಿಂದ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಬಟ್ ಆ ಟೈಮ್ ಅಷ್ಟು ನನಗೆ ಸಾಕಾಗಲಿಲ್ಲ ಮಾಡೋದಕ್ಕೋಸ್ಕರ. ಇವತ್ತು ಅದಕ್ಕೆ ನಿತಿನ್ ಜಿಮ್ಮಿಂದ ಬರೋ ಅಷ್ಟರಲ್ಲಿ ನಾನು ಅಕ್ಕಿ ರೊಟ್ಟಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮಗೂ ತೋರಿಸ್ಕೊಡ್ತೀನಿ, ಬನ್ನಿ. ನನ್ನ ಡೇ ಸ್ಟಾರ್ಟ್ ಆಗೋದು ಮತ್ತು ಎಂಡ್ ಆಗೋದು ಅಫರ್ಮೇಷನ್ಸಿಂದ. ಇವತ್ತು ಕೂಡ ಫಸ್ಟ್ ಥಿಂಗ್ ನಾನು ಮಾಡ್ತಿರೋದು ಅಫರ್ಮೇಷನ್ಸ್. ನನ್ನ ಅಫರ್ಮೇಷನ್ಸ್ನ ಮುಗಿಸ್ಕೊಂಡೆ. ಯಾರಿಗೆಲ್ಲ ಅಫರ್ಮೇಷನ್ಸ್ ಬಗ್ಗೆ ಗೊತ್ತಿಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಬಗ್ಗೆ ಏನು ಅಂತ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಅಫರ್ಮೇಷನ್ಸ್ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಾನಿಲ್ಲಿ ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಇವತ್ತಿನ ನನ್ನ ಡಿಟಾಕ್ಸ್ ವಾಟರ್ ಬಂದು ಲ್ಯೂಕ್ವಾರ್ಮ್ ವಾಟರ್ ವಿತ್ ಹನಿ. ಸೊ ಇದ್ರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ತುಂಬ ಜನ ಹಾಟ್ ವಾಟರ್ ಜೊತೆ ಹನಿನ ಕನ್ಸ್ಯೂಮ್ ಮಾಡ್ತಿರ್ತಾರೆ. ಅದರಿಂದ ನಮ್ಗೆ ಯಾವುದೇದಂಥ ಬೆನಿಫಿಟ್ಸು ಸಿಕ್ಕಲ್ಲ. ಯಾವಾಗಲೂ ನೀವು ಹನಿನ ಲ್ಯೂಕ್ವಾರ್ಮ್ ವಾಟರ್ ಜೊತೆ ಕನ್ಸ್ಯೂಮ್ ಮಾಡಿದಾಗ ನಿಮಗೆ ಅದ್ರ ಬೆನಿಫಿಟ್ಸು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ಸಿಕ್ಕತ್ತೆ. ನಾನು ಕೂಡ ಈ ಲ್ಯೂಕ್ವಾರ್ಮ್ ವಾಟರ್ ಜೊತೆ ನನ್ನ ಡೇಯನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ನಾನೆಲ್ಲ ರೊಟೀನ್ನ ಮುಗಿಸ್ಕೊಂಡು ನಾನು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಯಾಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ, ಹಂಗೆ ಮಾಡಿಲ್ಲ ಅಂತ ಹೇಳಿದ್ರೆ ನಂಗೆ ತುಂಬಾ ಟೈಮ್ ತೊಗೊಳುತ್ತೆ ವೀಡಿಯೋ ಮಾಡಿಕೊಂಡು ಮತ್ತು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅಡುಗೆ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಲಾಟ್ ಆಫ್ ಟೈಮ್. ಸೊ ನಾನು ಮುಂಚಿತವಾಗಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಅದರಿಂದ ನನಗೂ ಕೂಡ ಈಸಿ ಆಗುತ್ತೆ. ಆಮೇಲೆ ಬೇಗ ನಾನು ಕೂಡ ತಿನ್ಬೋದು. ಅದೊಂದು ಮೇಜರ್ ಇಂಟೆನ್ಷನ್ ಬಿಹೈಂಡ್ ಇಟ್. ನಾನಿವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಗಾಯಿ ಮಾಡೋದಕ್ಕೆ. ಟೊಮೆಟೊ ಕಟ್ ಮಾಡಿದ್ದೀನಿ ಮತ್ತು ಆನಿಯನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸ್ಪೈಸಸ್ ಬೇಕು ಅದೆಲ್ಲ ತೊಗೊಂಡಿದ್ದೀನಿ. ರುಚಿಗೆ ಸಾಲ್ಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಫಸ್ಟು ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಕಡಲೆಕಾಯಿ ಬೀಜ, ಧನ್ಯ, ಎಳ್ಳು, ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಕಡಲೆಬೇಳೆ ತೊಗೊಂಡಿದ್ದೀನಿ ಸ್ವಲ್ಪನೇ, ಲೈಕ್ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿರ್ಬೋದು ನಾನು. ಇಲ್ಲಿ ನಾನು ಹುಣಸೆಹಣ್ಣು ಮತ್ತು ಟೊಮೊಟೊ ಎರಡೂ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಜಾಸ್ತಿ ಹುಣಸೆಹಣ್ಣ ಯೂಸ್ ಮಾಡಲ್ಲ, ಆ್ಯಸಿಡಿಟಿ ಆಗುತ್ತೆ ಅಂತ. ಸೊ ನಾನು ಸ್ವಲ್ಪ ಟೊಮೊಟೊ ಮತ್ತು ಸ್ವಲ್ಪ ಹುಣಸೆಹಣ್ಣ ತೊಗೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿರೋಂಥ ಒಂದು 5 ಬದನೆಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಪ್ಯಾನಲ್ಲಿ ಫ್ರೈ ಮಾಡೋದಕ್ಕೆ ಕಡಲೆಬೀಜ, ಎಳ್ಳು, ಕಡಲೆಬೇಳೆ ಮತ್ತು ಧನ್ಯ ಎಲ್ಲದನ್ನ ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಈ ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ, ಎಳ್ಳು ಮತ್ತು ಧನ್ಯ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೈಡಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಆಯಿಲು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಕ್ಕಂತಹ ಆನಿಯನ್ಸು, ಜೊತೆಗೆ ಜೀರಾ, ಚಕ್ಕೆ, ಹಾಗೆ ಟೊಮೆಟೊಸು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಟೊಮೆಟೊಸ್ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗುತ್ತೆ. ಇದು ಸಾಫ್ಟಾಗಿ ಕುಕ್ ಆದಮೇಲೆ ಅದೇ ಜಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ನಿಮಗೆ ಬೇಕು ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ಹುಳಿ ಬೇಕು ಅಂತ ಹೇಳಿದ್ರೆ ಹುಣಸೆಹಣ್ಣ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ಪೈಸಸ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಮಸಾಲ ರೆಡಿಯಾಗಿದೆ. ಇದು ತುಂಬ ಸಾಫ್ಟಾಗಿ ಕೂಡ ಆಗಿಲ್ಲ, ತುಂಬ ರಫಾಗಿ ಕೂಡ ಮಾಡ್ಕೊಂಡಿಲ್ಲ. ಇಲ್ಲಿ ನಾನು ಬ್ರಿಂಜಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವತ್ತು ಸ್ಟಫ್ ಮಾಡಿ ಏನು ಮಾಡ್ತಿಲ್ಲ, ಹಾಗೆ ಕಟ್ ಮಾಡಿಕೊಂಡು ಮೈಸೂರು ಬದನೆಕಾಯಲ್ಲಿ ಮಾಡ್ತಾ ಇದ್ದೀನಿ. ಇದು ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ. ನಾನು ಯಾಕೆ ಇದನ್ನು ಪ್ರಿಫರ್ ಮಾಡ್ತೀನಿ ಅಂದರೆ ದಿಸ್ ವೋಂಟ್ ಟೇಕ್ ಮಚ್ ಆಫ್ ಟೈಮ್. ಸೊ ಈಸಿಯಾಗಿಯೇ ಆಗಿಬಿಡುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ. ಮಸಾಲ ಕೂಡ ರೆಡಿಯಾಗಿದೆ. ಹಾಗೆ ಇವಾಗ ಸೈಡಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಅದು ಬಿಸಿ ಆದಮೇಲೆ ನಾನು ಕಟ್ ಮಾಡಿರ್ತಕ್ಕಂಥ ಎಲ್ಲ ಬ್ರಿಂಜಾಲ್ನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬದನೆಕಾಯಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ನಾನು ಕಡಿಮೆನೇ ಆಯಿಲ್ ಯೂಸ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು.
ಸೊ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಾಗ ಏನಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ಕುಕಿಂಗ್ ಟೈಮ್ ಕೂಡ ಕಡಿಮೆನೇ ಆಗುತ್ತೆ. ಇದ್ರ ಜೊತೆಗೆ ನಾನು ಸೈಡಲ್ಲಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಂತ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಯಾಕೆ ಗೋಧಿ ಹಿಟ್ಟು ಹಾಕ್ತಿದ್ದೀನಿ ಅಂತ ಥಿಂಕ್ ಮಾಡ್ತಾ ಇದ್ರೆ, ನನಗೆ ಅಕ್ಕಿ ರೊಟ್ಟಿನ ಕೈಯಲ್ಲಿ ಬಳಿಯೋಕ್ಕೆ ಬರಲ್ಲ. ನಾನು ಸೌಟಲ್ಲಿ ಮಾಡೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಮತ್ತು ನಂಗೆ ಬಳಿಯೋದಕ್ಕೆ ಈಸಿ ಆಗಲಿ ಅಂತ ನಾನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಯೂಶ್ವಲಿ ಅಕ್ಕಿ ರೊಟ್ಟಿನ ಮಾಡ್ತೀನಿ. ನನಗೆ ಅದು ಪ್ರಾಕ್ಟೀಸ್ ಇಲ್ಲ ತವಾಲಿ ಕೈಯಲ್ಲಿ ಬಳಿಯೋದು. ಇವಾಗ ಇಲ್ಲಿ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಸಾಫ್ಟಾಗಿ ಕೂಡ ಆಗಿದೆ. ಹಾಗೆ ನಾನು ಸೈಡಲ್ಲಿ ಎಗ್ ಕೂಡ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಪ್ರೋಟೀನ್ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನಮ್ಮ ಡೈಲಿ ಇಂಟೇಕಲ್ಲಿ. ಹಾಗೆ ಇವಾಗ ಕುಕ್ ಆಗಿರೋ ಬದನೆಕಾಯಿಗೆ ನಾನು ಪ್ರಿಪೇರ್ ಮಾಡ್ಕೊಂಡಿರ್ತಕ್ಕಂಥ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊತಿದ್ದೀನಿ. ಇವಾಗ ಏನು ಕುಕಿಂಗ್ ಟೈಮ್ ತುಂಬ ಜಾಸ್ತಿ ತೊಗೊಳಲ್ಲ. ಒಂದು 10 ಮಿನಿಟ್ಸ್ ನೀವು ಚೆನ್ನಾಗಿ ಇದನ್ನು ತಿರುಗಿಸಿ ಅಂದರೆ ಮಿಕ್ಸ್ ಆಗೋ ಥರ ಮಾಡಿ ಕುಕ್ ಮಾಡೋಕ್ಕೆ ಇಟ್ಟರೆ ಸಾಕಾಗುತ್ತೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಕುಕ್ ಮಾಡೋಕ್ಕೆ ಇಟ್ಕೊಳ್ಳಿ ಇದನ್ನು. ಇವಾಗ ಇಲ್ಲಿ ಎಣ್ಣೆ ಬದನೆಕಾಯಿ ರೆಡಿ ಆಗಿದೆ. ಬದನೆಕಾಯಿ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಿದೆ. ಹಾಗೆ ಮಸಾಲ ಕೂಡ ಚೆನ್ನಾಗಿ ಅದ್ರ ಜೊತೆ ಸ್ಟಫ್ ಆಗಿದೆ. ಇವಾಗ ಜೊತೆಗೆ ನಾವು ಅಕ್ಕಿ ರೊಟ್ಟಿನ ಮಾಡ್ಕೊಂಬಿಡೋಣ. ಒಂದು ಪ್ಯಾನ್ ಇಟ್ಕೊಂಡು ನಾನಿಲ್ಲಿ ಅಕ್ಕಿ ರೊಟ್ಟಿನ ಬಳ್ಕೊತಿದ್ದೀನಿ. ನಂಗೆ ಈ ಥರನೇ ಮಾಡೋಕ್ಕೆ ಬರೋದು. ನನಗೆ ಕೈಯಲ್ಲಿ ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ಬರೋದಿಲ್ಲ. ಸೊ ನಾನು ಇದೇ ಪ್ರಿಫರ್ ಮಾಡ್ತೀನಿ. ಗೈಸ್, ಫೈನಲಿ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಇದನ್ನು ನಿತಿನ್ ಕೊಟ್ಟು ಹೇಗಿದೆ ಅಂತ ಟೇಸ್ಟ್ ಕೇಳೋಣ ಬನ್ನಿ. ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾವು ಬಾಯ್ಲ್ಡ್ ಎಗ್ ಕೂಡ ತೊಗೊತೀವಿ ಜೊತೆಗೆ, ಯಾಕಂದರೆ ಪ್ರೋಟೀನ್ ಕೂಡ ಕಾಂಪನ್ಸೇಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಮನೆ ಎಣ್ಣೆ ಬದನೆಕಾಯಿ ಈ ಥರ ರೆಡಿಯಾಗಿದೆ. ಎಣ್ಣೆ ಮಾತ್ರ ಕಾಣಿಸ್ತಿಲ್ಲ ಗೈಸ್, ಬೇಜಾರು ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ನಾವು ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ. ಬೇಕು ಅಂದರೆ ಎಕ್ಸ್ಟರ್ನಲ್ ಆಗಿ ನಾವು ಗೀ ಅಥವಾ ಬಟರ್ನ ಹಾಕೋತೀವಿ. ತುಂಬ ಕಡಿಮೆ ಆಯಿಲಲ್ಲಿ ನಾನು ಮಾಡೋದ್ರಿಂದ ಎಣ್ಣೆ ಕಾಣಿಸ್ತಿಲ್ಲ ನಿಮಗೆ. ಆಲ್ರೆಡಿ ಆಫೀಸ್ ಸ್ಟಾರ್ಟ್ ಆಗಿದೆ ನಿತಿನ್ಗೆ. ತಗೊಳ್ಳಿ, ಹೇಗಿದೆ ನೋಡಿ. ನೋಡೋಕ್ಕೆ ಚೆನ್ನಾಗಿರೋದಲ್ಲ, ತಿನ್ನೋಕ್ಕೂ ಚೆನ್ನಾಗಿರಬೇಕು. ಬಟರ್ ಬೇಕು ಅಂದರೆ ಹಾಕ್ಕೊಳ್ಳಿ ನೀವು. ಸಾಫ್ಟ್ ಆಗಿದೆಯಾ? ರೊಟ್ಟಿ ಆಮೇಲೆ ಈ ಬದನೆಕಾಯಿ ಕೂಡ ಚೆನ್ನಾಗಿರುತ್ತೆ. ಅಂದರೆ ಮಸಾಲ ಚೆನ್ನಾಗಿರ್ತಿದ್ಯಾ? ಕ್ರಿಸ್ಪಿ ಆಗಿದೆ ಇದು. ಕ್ರಿಸ್ಪಿ ಆಗಿದ್ರೆ ಲೈಕ್ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಯೂಶ್ವಲಿ ಎಣ್ಣೆ ಬದನೆಕಾಯಿನ ಎಲ್ಲರೂ ದಪ್ಪು ಬದನೆಕಾಯಲ್ಲಿ ಮಾಡ್ತಾರೆ ಸ್ಟಫ್ ಮಾಡಿ. ನಾನು ಮೈಸೂರು ಬದನೆಕಾಯಲ್ಲಿ ಮಾಡಿದ್ದೀನಿ. ಯಾಕೆಂತ ಹೇಳಿದ್ರೆ ಇದು ತುಂಬ ಈಸಿ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ಸ್ಟಫ್ ಮಾಡೋ ಅವಶ್ಯಕತೆ ಇರಲ್ಲ ನಿಮಗೆ, ಬೇಗನೆ ಕುಕ್ ಆಗುತ್ತೆ. ಆ ರೀಸನಿಂದ ನಾನು ಸ್ಟಫ್ ಮಾಡಿಲ್ಲ, ಹಾಗೆ ಮಸಾಲಾನ ಆ್ಯಡ್ ಮಾಡಿ ಕುಕ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಟು ಲಿವಿಂಗ್ ವಿತ್ ಅನು. ಥ್ಯಾಂಕ್ ಯು.